ಇವತ್ತಿನ ವಿಶೇಷ ಅದ್ಭುತ ರುಚಿಯ ಬ್ರೆಡ್ ಪಲಾವ್. ಈ ಬ್ರೆಡ್ ಪಲಾವ್ ಮಾಡಬೇಕಾದ್ರೆ ಮನೆಯೆಲ್ಲ ಘಮಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ. ಜೊತೆಗೆ ಬಾಯಿ ಹಾಕೊಂಡ ತಕ್ಷಣ ಆಹಾ ಇಷ್ಟು ರುಚಿಯಾಗಿದೆಯಲ್ಲ, ಏನಪ್ಪ ಇದಕ್ಕೆ ಹಾಕಿದ್ದಾರೆ ಅಂತ ಅನಿಸ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ಇದ್ರ ಜೊತೆಗೆ ಒಂದು ಈರುಳ್ಳಿ ರೈತ ಮಾಡ್ತಾ ಇದ್ದೀನಿ. ಈ ಈರುಳ್ಳಿ ರೈತ ನೀರು ಬಿಡ್ದ ಹಾಗೆ ಗಟ್ಟಿಯಾಗಿ ಮಾಡಬೇಕು ಅಂದರೆ ಏನು ಸೀಕ್ರೆಟ್ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಬ್ರೆಡ್ ಪಲಾವ್ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲೆ, ಎಷ್ಟು ಕೊತ್ತಂಬರಿ ಎಲೆ ತೊಗೊಂಡಿರ್ತಾರೋ ಅರ್ಧ ಭಾಗದಷ್ಟು ಪುದೀನ ಎಲೆ ತೊಗೊಳ್ಳಿ. ಜಾಸ್ತಿ ಪುದೀನ ಎಲೆ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕಿ. ಹಾಗೆಯೇ ಇಲ್ಲಿ 1 ಇಂಚಿನಷ್ಟು ಶುಂಠಿ, ಖಾರಕ್ಕೆ ಇಲ್ಲಿ 2 ರಿಂದ 3 ಹಸಿಮೆಣಸಿನಕಾಯಿ, ಒಂದು 7 ರಿಂದ 8 ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬಿಟ್ಟು, ಅದ್ರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 3/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಬಳಸಿ ಈ ರೀತಿ ರುಬ್ಕೊಂಡಿದ್ದೀನಿ. ಇನ್ನು ಸೈಡ್ಗೆ ಇಡೋಣ ಈ ಮಸಾಲೆನ. ಇವತ್ತು ಈ ಬ್ರೆಡ್ ಪಲಾವ್ನ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದ್ರಿಂದ ಕುಕ್ಕರಿಗೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಪಲಾವ್ ಎಲೆ, ಕಲ್ಪಾಸಿ, ಹಾಗೆಯೇ ಚಕ್ಕೆ, ಲವಂಗ, ನಿಮ್ಮನೇಲಿ ಏನಿದೆ ಮಸಾಲೆನ ಹಾಕಿಬಿಟ್ಟು, ಜೊತೆಗೆ ಇಲ್ಲಿ ಈರುಳ್ಳಿ, 1 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅನ್ನೋದು ಸಹ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಂಡು ಬಾಡಿಸೋದ್ರಿಂದ ಉಪ್ಪು ಈರುಳ್ಳಿಗೂ ಹಿಡಿಯುತ್ತೆ, ಬೇಗ ಬಾಡುತ್ತೆ. ಹಾಗೆಯೇ ಒಂದೇ ಒಂದು ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊನ ಸಣ್ಣದಾಗಿ ಕತ್ತರಿಸಿ ಅದನ್ನು ಸಹ ಸೇರಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಒಂದಾಗಿದೆ ಅಂದಾಗ ಇಲ್ಲಿ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಈ ಬೀನ್ಸನ್ನು ನೋಡಿ ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ, ಹಾಗಾಗಿ ಬೇಗ ಬೇಯುತ್ತೆ, ರುಚಿನೂ ಚೆನ್ನಾಗಿ ಹಿಡಿಯುತ್ತೆ. ಹಾಗೆಯೇ ಸ್ವಲ್ಪ ಕ್ಯಾರೆಟು, ಹಾಗೆಯೇ ಸ್ವಲ್ಪ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸಹ ತೆಳ್ಳಗೆ ಉದ್ದಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗೆಡ್ಡೆ ಪೀಸ್ನು ಸಹ ಸೇರಿಸ್ಕೊಂಡು ಇದನ್ನು ಈ ಒಗ್ಗರಣೆಯಲ್ಲಿ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. 30 ಸೆಕೆಂಡು ಬಿಸಿನಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಏನು ಅಂತಂದರೆ ಈ ತರಕಾರಿ ಚೆನ್ನಾಗಿ ಬಿಸಿ ಆಗಬೇಕು, ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಿಸಿ ಆದರೆ ಮುಂದೆ ಬೇಗ ಬೆಂದ್ಬಿಟ್ಟು ಮಸಾಲೆನ ಚೆನ್ನಾಗಿ ಹಿಡಿಯುತ್ತೆ ಅಂತ. ಈ ಹಂತದಲ್ಲಿ ನಾನು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆಯನ್ನು ಹಾಕಿ ಚೆನ್ನಾಗಿ ನಾನು ಬಾಡಿಸ್ತಾ ಇದ್ದೀನಿ. ಫ್ಲೇಮ್ ಮಾತ್ರ ಲೋನಲ್ಲೇ ಇದೆ. ಒಂದೊಂದಾದಮೇಲೆ ಮತ್ತೆ ನಾವು ಒಂದು 30 ಸೆಕೆಂಡು ಬಿಸಿ ಮಾಡ್ತಾ ಹೋದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಈ ಸ್ಟೇಜಿನಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿನ ಸ್ವಲ್ಪ ಸೇರಿಸೋದ್ರಿಂದ ಪಲಾವ್ನಲ್ಲಿ ಲೈಟ್ ಗ್ರೀನಿಶ್ ಎಲ್ಲೋ ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನೀಗ ನೀರನ್ನು ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿನ ತೊಗೊಳೋದ್ರಿಂದ ನಾನು ಅದರ 2 ಭಾಗದಷ್ಟು ಅಂದರೆ 2 ಲೋಟದಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಮಸಾಲೆ ಇರೋದ್ರಿಂದ ಆ ನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ 1 ಅಕ್ಕಿಗೆ 2 ನೀರನ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಈಗ ನೋಡಿ ಚೆನ್ನಾಗಿ ಕುದಿದಿದೆ. ಈಗ ನಾನು 1 ಲೋಟದಷ್ಟು ಅಕ್ಕಿನ ಮೊದಲೇ ನೀರಿನಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ, ಆ ಅಕ್ಕಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೆನೆಸಿರೋ ಅಂಥ ಅಕ್ಕಿನ ನೀರನ್ನೆಲ್ಲ ತೆಗೆದುಬಿಟ್ಟು ನೆನೆಸಿರೋ ಅಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಕರೆಕ್ಟಾಗಿರುತ್ತೆ. ಅಕ್ಕಿನ ಸೇರಿಸಿ ಮತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಒಂದು ಸಾರಿ ಕುದೀತಿದೆ ಅಂದಾಗ 1 ನಿಂಬೆ ಹಣ್ಣಿನ ರಸನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಎಲ್ಲ ಹಾಕಿದ ಮೇಲೆ ಈ ಸ್ಟೇಜಿನಲ್ಲಿ ಖಾರ, ಉಪ್ಪು ಎಲ್ಲ ನೋಡ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಫ್ಲೇಮನ್ನು ಲೋನಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಪಲಾವ್ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನಾವು ಇವಾಗ ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಳೋಣ. ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿ ಬ್ರೆಡ್ಡನ್ನು ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ಡನ್ನು ಫ್ರೈ ಮಾಡಬೇಕಾದ್ರೆ ದಯವಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಗ ಕ್ರಿಸ್ಪಿಯಾಗಿ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಬಿಟ್ಬಿಟ್ರೆ ಸೀದು ಹೋಗ್ಬಿಡುತ್ತೆ. ಇವಾಗ ಬ್ರೆಡ್ ಪೀಸಸ್ ಎಲ್ಲ ಫ್ರೈ ಆಗಿ ರೆಡಿಯಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈ ಬ್ರೆಡ್ ಪೀಸಸ್ನ ನಾವು ಪಲಾವ್ ಜೊತೆ ಹಾಕಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮಾಮೂಲಿ ಪಲಾವ್ಗಿಂತ ಈ ಬ್ರೆಡ್ ಪೀಸಸ್ನ ಹಾಕಿಬಿಟ್ಟು ತಿಂದರೆ ಒಂಥರ ರಿಚ್ ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೇ ಸ್ವಲ್ಪ ಕ್ಯಾಪ್ಸಿಕಮ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರಿಂಗ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಈ ರೀತಿ ಫ್ರೈ ಮಾಡಿ ಪಲಾವ್ಗೆ ಸೇರಿಸಿದೆ, ಕ್ರಿಸ್ಪಿಯಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಕಲರು ಇದೇ ರೀತಿ ಮೇಂಟೈನ್ ಆಗುತ್ತೆ. ಕೆಲವರು ಪಲಾವ್ ಒಂದಿಗೆ ಕ್ಯಾಪ್ಸಿಕಮ್ ಪೀಸಸ್ನ ಹಾಕಿ ಬೇಯಿಸ್ಬಿಡ್ತಾರೆ. ಬೇಯಿಸಿದರೆ ಇದು ಅಷ್ಟು ರುಚಿಯಾಗಿ ಬರೋದಿಲ್ಲ. ಈಗ ಕ್ಯಾಪ್ಸಿಕಮ್ ಪೀಸು ಹಾಗೆ ಬ್ರೆಡ್ ಪೀಸು ಎರಡೂ ರೆಡಿಯಾಗಿದೆ. ಈ ಸೈಡ್ನಲ್ಲಿ ಪಲಾವು ಸಹ ಚೆನ್ನಾಗಿ ಬೆಂದಿದೆ. ನ್ಯಾಚುರಲ್ ಆಗಿ ಆವಿಯೆಲ್ಲ ಹೋದ್ಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಬ್ರೆಡ್ ಪೀಸಸ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಆ ಬ್ರೆಡ್ಡಲ್ಲೂ ಫ್ಲೇವರ್ ಇಳ್ಕೊಳ್ಳುತ್ತೆ. ಮಧ್ಯೆ ಈ ಪಲಾವ್ ತಿನ್ಬೇಕಾದ್ರೆ ಬ್ರೆಡ್ ಬಾಯಿಗೆ ಸಿಕ್ತಾಗಂತೂ ಅದ್ಭುತವಾಗಿರುತ್ತೆ. ಫ್ರೈ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ನು ಸಹ ಮೇಲೆ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದಷ್ಟೇ. ಈ ಪಲಾವ್ಗೆ ಒಂದು ಎಕ್ಸಲೆಂಟ್ ಆಗಿರೋಂಥ ಈರುಳ್ಳಿ ರೈತನ ತೋರಿಸ್ತೀನಿ. ಈರುಳ್ಳಿ ರೈತ ಮಾಡಿದಾಗ ಯಾವಾಗಲೂ ಮೊಸರಲ್ಲಿ ನೀರು ಬಿಟ್ಕೊಬಿಡುತ್ತೆ, ಚೆನ್ನಾಗಿ ಬರಲ್ಲ ಅಂತ ಯೋಚನೆ ಮಾಡ್ತಿರಲ್ವಾ. ಹಾಗಾಗಿ ಮೊಸರನ್ನ ಈ ರೀತಿ ಬಟ್ಟೆನಲ್ಲಿ ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಿ. ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಉಳ್ಕೊಬಿಟ್ಟು ಮೇಲೆ ಗಟ್ಟಿ ಮೊಸರು ನಮಗೆ ಸಿಗುತ್ತೆ. ಈ ಮೊಸರನ್ನ ಹಾಕಿ ನಾವು
ನಾವು ರೈತ ಮಾಡಿದಂತೂ ಅದ್ಭುತವಾಗಿ ಗಟ್ಟಿಯಾಗಿ ರುಚಿಯಾಗಿರುತ್ತೆ. ಇಲ್ಲಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ಆದಮೇಲೆ ಈ ರೀತಿ ಹಿಂಡಿದರೆ ಚೆನ್ನಾಗಿ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಈ ರೀತಿ ನೀರನ್ನ ಹಿಂಡಿಬಿಟ್ಟು ಬರೀ ಈರುಳ್ಳಿನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ರೆಡಿ ಮಾಡ್ಕೊಂಡಂಥ ಗಟ್ಟಿ ಮೊಸರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನಲ್ಲಿರುವಂಥ ಎಕ್ಸ್ಟ್ರಾ ನೀರು ತೆಗೆದಾಯಿತು, ಮೊಸರು ಇರುವಂಥ ಎಕ್ಸ್ಟ್ರಾ ನೀರನ್ನು ತೆಗೆದಾಯಿತು. ಈರುಳ್ಳಿನಲ್ಲಿ ಸ್ವಲ್ಪ ಉಪ್ಪಿನಂಶ ಇದೆ, ಅಷ್ಟೇ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಮಿಕ್ಸ್ ಮಾಡಿದ್ರೆ ಗಟ್ಟಿಯಾದಂಥ ಮೊಸರು ಬಜ್ಜಿ ರೆಡಿ. ಈ ಈರುಳ್ಳಿ ರೈತನ ಈ ರೀತಿ ಮಾಡಿ ಎಷ್ಟೇ ಹೊತ್ತಿಟ್ಟರು ಇದೇ ರೀತಿ ಗಟ್ಟಿಯಾಗಿರುತ್ತೆ, ನೀರು ಬಿಟ್ಕೊಳ್ಳೋದಿಲ್ಲ. ಇದನ್ನು ನೀವು ಪಲಾವ್ ಜೊತೆ ತಿನ್ಬೋದು, ಚಪಾತಿ ಜೊತೆನೂ ಸಹ ತಿನ್ಬೋದು. ಏನು ಅಂತಂದರೆ ಮೊಸರಿರೋ ಎಕ್ಸ್ಟ್ರಾ ನೀರು, ಈರುಳ್ಳಿರೋ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ ರೈತ ರೆಡಿ. ಇವತ್ತು ಈ ರುಚಿಯಾದಂಥ ಬ್ರೆಡ್ ಪಲಾವ್ ಜೊತೆ ಈ ಮೊಸರು ಬಜ್ಜಿ A1 ಕಾಂಬಿನೇಷನ್ನು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು, ಬೈ ಬೈ, ಸಿ ಯು.